ಈ ಸಾರಿ ಅಧಿಕಾರಕ್ಕೆ ಬಂದ ಮೇಲೆ 23, 24, 24, 25, 25, 26 3 ವರ್ಷನೂ ಕೂಡ ವಿತ್ ಇನ್ ದಿ ಲಿಮಿಟ್ಸ್ ಓನ್ಲಿ ಆ ಪ್ಯಾರಾಮೀಟರ್ಗಳಿದಾವಲ್ಲ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಗಿ. ಆದರೆ ಫಿಸ್ಕಲ್ ರೆವಿನ್ಯೂ ಡಿಫಿಸಿಟ್ ಇರಬೇಕು, ರೆವಿನ್ಯೂ ಸರ್ಪ್ಲಸ್ ಇರಬೇಕು, ರೆವಿನ್ಯೂ ಸರ್ಪ್ಲಸ್ ಇರಬೇಕು. ಹೋದ ವರ್ಷ 19,000 ಕೋಟಿ ಎಷ್ಟಿತ್ತು ರೆವಿನ್ಯೂ ಡಿಫಿಸಿಟ್. ಆಮೇಲೆ ರಿವೈಸ್ಡ್ ಎಸ್ಟಿಮೇಟ್ನಲ್ಲಿ 25,000 ಕೋಟಿ ಆಯಿತು. ಈ ವರ್ಷ ಮುಂದಿನ ವರ್ಷ 26, 27ಕ್ಕೆ 22,000 ಕೋಟಿ ಆಗುತ್ತೆ. ನನಗೆ ಕಾನ್ಫಿಡೆನ್ಸ್ ಇದೆ ಈ ಸಾರಿ ಇದು ಇಲ್ಲದೆ ಹೋಗಿದ್ರೆ ಡಿಫಿಸಿಟ್ ಆಗ್ತಾನೆ ಇರಲಿಲ್ಲ. ನಮಗೆ ಕೇಂದ್ರ ಸರ್ಕಾರ ಕೊಡಬೇಕಾಗಿರ್ತಕ್ಕಂಥ ಹಣ ಕೊಟ್ಬಿಟ್ಟಿದ್ದಾರೆ. 10,000 ಕೋಟಿ ಕೋತಾ ಆಗದೆ ಹೋಗಿದ್ರೆ, ಅವರಿಂದ GST ಇಂದ ಕೋತಾ ಆಗದೆ ಹೋಗಿದ್ರೆ, ಆಮೇಲೆ ಇದರಲ್ಲಿ JJM ಅಲ್ಲ, ಜಲ್ ಜೀವನ್ ಮಿಷನ್ನಲ್ಲಿ ಒಟ್ಟು 69,000 ಕೋಟಿ ಪ್ರಾಜೆಕ್ಟ್ ಕಾಸ್ಟ್. ಅದು 50-50 ಆಗಬೇಕು. ಅವರು ಕೊಟ್ಟಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ 30,000 ಚಿಲ್ಲರೆ ಕೋಟಿ ಕೊಡಬೇಕಾಗಿತ್ತು. 69,000ದಲ್ಲಿ ಎಷ್ಟು 50-50 ಸುಮಾರು 34,000-35,000 ಕೊಡಬೇಕಾಗಿತ್ತು. ಅವ್ರು ಕೊಟ್ಟಿರೋದು ಇಲ್ಲಿವರೆಗೆ 11,000 ಚಿಲ್ಲರೆ. ನಾವು ಸುಮಾರು 37,000 ಕೋಟಿ ಖರ್ಚು ಮಾಡಿಬಿಟ್ಟಿದ್ದೀವಿ ನಮ್ಮ ಸ್ಟೇಟು. ಜಲಜೀವನ್ ಮಿಷನ್ ಮೇಲೆ, ಜಲಜೀವನ್ ಮಿಷನ್ 27,090. ಅವರು ಒಟ್ಟು ಪ್ರಾಜೆಕ್ಟ್ ಕಾಸ್ಟ್ ಜಲಜೀವನ್ JJM 69,488. ಸೆಂಟ್ರಲ್ ಶೇರು 30,888 ಕೋಟಿ. 30,888 ಕೋಟಿ. ಆದರೆ ನಮಗೆ ಇಲ್ಲಿವರೆಗೆ ಕೊಟ್ಟಿರೋದು 11,786 ಕೋಟಿ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಯಾಕಂದ್ರೆ ಈ ಫಿಗರ್ಸ್ಗಳಿದೆಯಲ್ಲ, ಏನೇನೋ ಬರೆದು ಬಿಟ್ರೆ ಆಮೇಲೆ ಹೆಚ್ಚು ಕಡಿಮೆ ಆಗ್ಬಿಡ್ತದೆ. ನಾನು ಐ ರಿಪೀಟ್, 69,488 ಕೋಟಿ ಪ್ರಾಜೆಕ್ಟ್ ಕಾಸ್ಟ್. ಕೇಂದ್ರ ಸರ್ಕಾರದ ಷೇರು 30,888 ಕೋಟಿ. ಆದರೆ ನಮಗೆ ಕೊಟ್ಟಿರ್ತಕ್ಕಂಥದ್ದು 11,786 ಕೋಟಿ. ಇನ್ನು ಎಷ್ಟು ಕೊಡಬೇಕು? 30,000ದಲ್ಲಿ ಆದರೆ ಸ್ಟೇಟ್ ಶೇರು 38,600 ಕೋಟಿ. ಸ್ಟೇಟ್ ಸರ್ವಿಸ್ 38,600 ಕೋಟಿ. ನಾವು 15,500 ಕೋಟಿ
ಅವ್ರು ಕೇಂದ್ರ ಸರ್ಕಾರ ಕೊಡದೇ ಇದ್ರು ಕೂಡ ನಾವು ಹೆಚ್ಚಾಗಿ ಖರ್ಚು ಕೊಟ್ಬಿಟ್ಟಿದ್ದೀವಿ. 15,500 ಕೋಟಿ. ಒಟ್ಟು ಬಿಡುಗಡೆ ಮಾಡಿರ್ತಕ್ಕಂಥದ್ದು 27,098 ಕೋಟಿ. ಆಮೇಲೆ ಕೇಂದ್ರದ ಫಿಸ್ಕಲ್ ಡಿಫಿಸಿಟ್ ಎಷ್ಟು ಅಂತ ಗೊತ್ತಾ ನಿಮಗೆ? ಮತ್ತೆ ಏನ್ ಬರೀತೀರಿ ನೀವು ಬಜೆಟ್ ಮೇಲೆ? ನಾನು ಹೇಳ್ತೀನಪ್ಪ, ನಿಮಗೂ ಗೊತ್ತಿರ್ಬೇಕಲ್ಲ. 4.4 ಅವ್ರು ಹೇಳಿರೋ ಪ್ರಕಾರನೇ. ಆರಿನಲ್ಲಿ 4.4 ಹೇಳಿದ್ದಾರೆ. ಮುಂದಿನ ವರ್ಷಕ್ಕೆ 4.3 ಅಂತ ಬರ್ಕೊಂಡಿದ್ದಾರೆ. ಈ ವರ್ಷ 4.4. ಈ ವರ್ಷ 4.4. ಅವ್ರ ಸಾಲ ಎಷ್ಟು ಗೊತ್ತಾ? ಅವ್ರ ಸಾಲ ಗೊತ್ತಾ ನಿಮ್ಗೆ? 1,97,00,000. ಒಟ್ಟು 218 ಲಕ್ಷಕ್ಕೂ ಹೆಚ್ಚು ಕೋಟಿ. $218 ಲಕ್ಷಕ್ಕೂ ಹೆಚ್ಚು ಕೋಟಿ. ಈ ವರ್ಷ ಎಷ್ಟು ಸಾಲ ಮಾಡಿದ್ದಾರೆ ಗೊತ್ತಾ ನಿಮಗೆ? 17,20,000 ಕೋಟಿ. 17,20,000 ಕೋಟಿ. What pace he has, Ashoka? What rate he has? GDP 55.6%. What pace he has? ಇವರು ಅಧಿಕಾರಕ್ಕೆ ಬಂದ ಮೇಲೆ 14ರಲ್ಲಿ ಅಧಿಕಾರಕ್ಕೆ ಬಂದ್ರಲ್ಲ, ಎಷ್ಟು ಸಾಲ ಮಾಡಿರೋದು ಗೊತ್ತಾ? ಎಷ್ಟು? 1,65,000 ಲಕ್ಷ ಕೋಟಿ. ನಾನು ಸುಮ್ಮನೆ ಪ್ರಾಸಂಗಿಕವಾಗಿ ಅವನು ಸಾಲ ಮಾಡಿದ್ದಾರೆ ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ಹೇಳಿದ್ದೆ ನಾನು. ಮತ್ತೆ ಸಾಲ ಮಾಡದೆ ಯಾವುದೇ ರಾಜ್ಯ, ಯಾವುದೇ ಕುಟುಂಬ ಇರಲಿ, ಯಾವುದೇ ದೇಶ ಇರಲಿ, ಸಾಲ ಮಾಡದೇನೆ ದೇಶದ ಅಭಿವೃದ್ಧಿ ಮಾಡೋದಕ್ಕಾಗಲಿ, ರಾಜ್ಯ ಅಭಿವೃದ್ಧಿ ಮಾಡೋಕ್ಕಾಗಲಿ ಸಾಧ್ಯ ಇಲ್ಲ. ಬಟ್ ನಾವು ಸಾಲ ಮಾಡುವಾಗ ಆ ಪ್ಯಾರಾಮೀಟರ್ ಒಳಗಡೆ ಇರಬೇಕು ಅಷ್ಟೇ. ಅವ್ರಿಗೆ 55% ಆಫ್ ದಿ GDP, ದೇಶದ GDP ಇದೆಯಲ್ಲ, 55.6. ಅವ್ರು ಸಾಲ ಮಾಡಿರೋದು 55.6. ನಾಚಿಕೆ ಆಗ್ಬೇಕು ಬೇಡ? ನರೇಂದ್ರ ಮೋದಿ ಅವರು ಬಂದ್ಮೇಲೆ ಸಾಲ ಮಾಡಿರೋದು 53,11,000 ಕೋಟಿ ಇತ್ತು. ಬರಕ್ಕೆ ಮುಂಚಿತವಾಗಿ ದೇಶದ ಸಾಲ 53,11,000 ಕೋಟಿ ಇತ್ತು. ಈಗ ಇವ್ರು ಬಂದ್ಮೇಲೆ 165 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ.
fiscal deficit. First time. ಇದೆಲ್ಲ ಪಾಪ ಅವ್ರು ಬರೆಯಲ್ಲ ಅವರೆಲ್ಲ ಡಿವಿಡೆಂಡ್ ತಗೊಂಡು 3 ಲಕ್ಷ ಕೋಟಿ ಡಿವಿಡೆಂಡ್ಸ್ ತಗೊಂಡು RBI ನಿಂದ ಅದು ತಗೊಂಡು ಇದನ್ನ ಸಾಲ ಫಿಸ್ಕಲ್ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.